ನಮಸ್ಕಾರ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಎಪಿಲಿಪ್ಸಿಗೆ ನಾವು ಕೆಲವೊಂದಿಷ್ಟು ಅಭ್ಯಾಸಗಳನ್ನು ಮಾಡಿದ್ವಿ. ಇವಾಗ ಮತ್ತಷ್ಟು ಅಭ್ಯಾಸಗಳನ್ನು ಮಾಡೋಣ. ಕಾಲ್ ಸ್ಟ್ರೆಚ್ ಮಾಡಿ, ವಕ್ರಾಸನ. ಒಂದು ಕಾಲನ್ನು ಫೋಲ್ಡ್ ಮಾಡಿ. ಈಗ ಏನು ಮಾಡಬೇಕಂತಂದರೆ ಬಲಗೈಯನ್ನು ಹಿಂದ್ಗಡೆ ಇಟ್ಕೋಬೇಕು. ಮುಂದ್ಗಡೆ ಕೈ ತೋರಿಸಿ, ಫಸ್ಟು ಮುಂದ್ಗಡೆ ಕೈ ತೋರಿಸಿ. ಎರಡು ಕೈಗಳನ್ನು ತೊಗೊಂಬನ್ನಿ ಮುಂದ್ಗಡೆ. ಬಲಗೈಯನ್ನು ಹಿಂದ್ಗಡೆ ಇಟ್ಕೊಳ್ಳಿ. ಎಡಗೈಯನ್ನು ಏನು ಮಾಡಬೇಕಂತಂದರೆ ಪಾದದ ಪಕ್ಕದಲ್ಲಿ ಇರಿಸ್ಲಿಕ್ಕೆ ಟ್ರೈ ಮಾಡಬೇಕು. ಎಡಗೈಯನ್ನು ಬಲಗಾಲಿನ ಪಾದದ ಪಕ್ಕದಲ್ಲಿ ಇಡಿಸ್ಬೇಕು. ಈಗ ನಿಧಾನವಾಗಿ ಕತ್ತನ್ನು ತಿರುಗಿಸಿ ಹಿಂದ್ಗಡೆ ನೋಡಿ ಉಸಿರಾಡ್ಸೋಕ್ಕೆ ಪ್ರಾರಂಭಿಸಬೇಕು. ದೀರ್ಘವಾಗಿ ಉಸಿರನ್ನು ತಗೋಬೇಕು. ಇಲ್ಲಿ ನೋಡಿ, ಇಲ್ಲಿ ಏನು ಮಿಸ್ಟೇಕ್ ಮಾಡಿದ್ರು, ಗ್ಯಾಪ್ ಕಡಿಮೆ ಆಯಿತು. ಗ್ಯಾಪ್ ಕಡಿಮೆ ಆದರೂ ಪ್ರಾಬ್ಲಮ್ ಆಗುತ್ತೆ. ನಾವು ಎಂಥ ಯೋಗ ಪ್ರವೀಣರಿದ್ದೇವೆ ಅಂತಂದ್ರು ಏನು ಬೇಕು, ಗುರು ಬಹಳ ಅಗತ್ಯವಾಗಿ ಇರಬೇಕು. ಗುರು ಇದ್ದರೆ ಮಾತ್ರ ನಮಗೇನಾಗ್ಬೋದು ಅಂತಂದರೆ ಒಳ್ಳೆ ಸರಿಯಾಗಿ ಯೋಗ ಅಭ್ಯಾಸ ಮಾಡ್ಬೋದು. ಗುರುವಿಗೂ ಕೂಡ ಗುರು ಬೇಕಾಗತ್ತೆ. ಹಾಗಾಗಿ ಕೈಯನ್ನು ಹಿಂದ್ಗಡೆ ತಗೊಳ್ಳಿ. ನೋಡಿ, ಈಗ ಕರೆಕ್ಟ್ ಬಂತು. ನಾ ಗುರು ಇದ್ದಾನೆ, ಈಗ ನನಗೂ ಏನು ಕಲಿಸ್ಲಿಕ್ಕೆ ಬೇಡವಾ, ನನಗೂ ಒಬ್ಬರು ಗುರು ಬೇಕು ಕಲಿಸ್ಲಿಕ್ಕೆ. ಹಾಗೆ ಎಲ್ಲರಿಗೂ ಗುರು ಅನ್ನೋತಕ್ಕಂಥದ್ದು ಭಾಳ ಅಗತ್ಯವಾಗಿದೆ. ಈಗ ನಿಧಾನವಾಗಿ ಮುಂದ್ಗಡೆ ಬನ್ನಿ. ಎರಡೂ ಕೈಗಳನ್ನು ಮುಂದ್ಗಡೆ ತೊಗೊಂಬನ್ನಿ. ನಿಧಾನವಾಗಿ ಕೈ ಇಳಿಸಿ, ಕಾಲನ್ನು ಸ್ಟ್ರೆಚ್ ಮಾಡಿ. ಈಗ ಎಡಗಾಲನ್ನು ಮೇಲ್ಗಡೆ ತಗೊಳ್ಳಿ, ಕೈಗಳನ್ನು ಮುಂದ್ಗಡೆ ತೊಗೊಂಬನ್ನಿ. ಈಗ ಎಡಗೈಯನ್ನು ಹಿಂದ್ಗಡೆ ತೊಗೊಂಡೋಗ್ಬಿಡಿ. ಫಸ್ಟ್ ಬಲಗೈಯನ್ನು ಏನು ಮಾಡಬೇಕು, ಪಾದದ ಪಕ್ಕದಲ್ಲಿ. ಈಗ ಹಿಂದ್ಗಡೆ ಟರ್ನ್ ಮಾಡಿಸಿ ಸರಿಯಾಗಿ ಉಸಿರಾಡಿಸ್ಲಿಕ್ಕೆ ಹಚ್ಬೇಕು. ಅದನ್ನ ಉಸಿರಾಡಿಸ್ಲಿಕ್ಕೆ ಹಚ್ಬೇಕು. ಕೆಲವೊಮ್ಮೆ ಇದು ತಳಗಡೆ ಇಡ್ಲಿಕ್ಕೆ ಬರಲ್ಲ, ಹೀಗೆ ಇಟ್ಕೋತಾರೆ, ತೊಂದರೆ ಇಲ್ಲ. ಮಾಡಿಸ್ಲಿಕ್ಕೆ ಟ್ರೈ ಮಾಡಿ. ನಂತರ ಏನಾಗುತ್ತೆ, ಡೇ ಬೈ ಡೇ ಏನಾಗುತ್ತೆ ಅಂತಂದರೆ ಅವ್ರು ಫ್ಲೆಕ್ಸಿಬಿಲಿಟಿ ಬಂದೇ ಬರುತ್ತೆ, ಮಾಡೇ ಮಾಡ್ತಾರೆ. ಇಷ್ಟೇ ಕುಂತರೂ ಸಾಕು. ಅವರು ಸರಿಯಾಗಿ ಬ್ರೀತ್ ಮಾಡಿ. ಉಸಿರಾಟದ ಕಡೆ ಗಮನ ಇರಲಿ. ನೆಕ್ಸ್ಟ್ ನಿಧಾನವಾಗಿ ಮುಂದ್ಗಡೆ ಬನ್ನಿ. ಉಸಿರು ತೆಗೆದುಕೊಳ್ತಾ ಕೈಗಳನ್ನ ಮುಂದ್ಗಡೆ ತೊಗೊಂಬನ್ನಿ. ಕೈಗಳನ್ನ ಇಳಿಸಿ ನಿಧಾನವಾಗಿ ಕಾಲನ್ನು ಸ್ಟ್ರೆಚ್ ಮಾಡಿ. ಈಗ ಶವಾಸನಕ್ಕೆ ಬನ್ನಿ. ನಿಧಾನವಾಗಿ ಮುಂದಿನ ಆಸನ ಅಭ್ಯಾಸ ಸರ್ವಾಂಗಾಸನ. ಈಗ ಕಾಲನ್ನು ಜಾಯಿನ್ ಮಾಡಿ. ಇವರು ಪೂರ್ಣ ಸರ್ವಾಂಗಾಸನ ಮಾಡ್ತಾರೆ. ಇವರು ಏನು ಮಾಡ್ತಾರೆ ಅಂದರೆ ಅರ್ಧ, ಎಷ್ಟಾಗುತ್ತೋ ಅಷ್ಟು ಅರ್ಧ. ಅಂದರೆ ಸ್ಟಾರ್ಟಿಂಗ್ ಬಿಗಿನಿಂಗಲ್ಲಿ ಯಾರು ಮಾಡ್ತಾ ಇದ್ರಲ್ಲ ಇವ್ರು ನೋಡ್ಕೊಂಡು ಮಾಡಿ. ಸ್ವಲ್ಪ ಹೊತ್ತು ಆಮೇಲೆ ಸ್ವಲ್ಪ ಗುರು ಇದ್ದಾರೆ ನಿಮ್ಮ ಜೊತೆಗೆ, ಇನ್ಸ್ಟ್ರಕ್ಷನ್ ನಿಮ್ಗೆ ಕೊಡ್ತಾ ಇದ್ದಾರೆ ಅಂದಾಗ, ಅವ್ರ ಜೊತೆ ಇದ್ದಾಗ ಅವ್ರು ಮಾಡಿಸ್ತೇನಂತ ಅವರು ಹೇಳಿದಾಗ ಮಾತ್ರ ನೀವು ಏನು ಮಾಡ್ಬೋದು ಅಂತಂದರೆ ನೀವು ಪೂರ್ಣ ಸರ್ವಾಂಗಾಸನ ಮಾಡಲಿಕ್ಕೆ ಎಲಿಜಿಬಲ್ ಆಗಿರ್ತೀರ. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಕಾಲುಗಳನ್ನು ಮೇಲ್ಗಡೆ ಎತ್ತಿ. ಇದು ಇಷ್ಟೇ ಮಾಡಿ ಸಾಕು. ಇಷ್ಟಾದರೂ ಅಷ್ಟೇ ಸಾಕು, ಇಷ್ಟಾದರೂ ಇಷ್ಟೇ ಸಾಕು. ಇಷ್ಟೇ ಮಾಡಲಿಕ್ಕಾದರೂ ಟ್ರೈ ಮಾಡಿ. ಆದರೆ ಹಿಡ್ಕೊಳ್ಳಿ ಸಪೋರ್ಟ್, ಇಲ್ಲಾಂದ್ರೆ ನೀವು ಕೈ ಬಿಟ್ಬಿಟ್ರೆ ಬಿದ್ದೋಗ್ಬಿಡ್ತದೆ ಕಾಲು ಈ ರೀತಿ. ಹಾಗಾಗಿ ನೀವು ಏನು ಮಾಡ್ಬೇಕಂತಂದರೆ ಕಾಲನ್ನು ಸಪೋರ್ಟಿವ್ ಆಗಿ ಹಿಡ್ಕೋಬೇಕು ಈ ರೀತಿ. ಇಲ್ಲಿಯೂ ಕೂಡ ಮಾಡ್ತಾರೆ ಅವರು ಅಂತಂದ್ರೂ ಕೂಡ ಹೀಗೆ ಸಪೋರ್ಟಿವ್ ಆಗಿ ಹಿಡ್ಕೋಬೇಕಾಗತ್ತೆ. ಗುರುಗಳಾದವರು ಕೂಡ ಹೀಗೆ ಸಪೋರ್ಟಿವ್ ಆಗಿ ಹಿಡ್ಕೋಬೇಕಾಗತ್ತೆ. ಉಸಿರಾಡಿಸ್ಬೇಕು ಸರಿಯಾಗಿ. ಉಸಿರಾಟದ ಕಡೆ ಗಮನ ಇರಲಿ. ಈಗ ಉಸಿರಾಡಿದ ತಕ್ಷಣ ನಿಧಾನವಾಗಿ ನಿಧಾನವಾಗಿ ಕಾಲುಗಳನ್ನ ತಳಗಡೆ ತೊಗೊಂಬಂದು ಮಕ್ಕದ ಹತ್ರ ಕೈಗಳನ್ನು ನೆಲಕ್ಕೆ ಹಚ್ಚಿ ನಿಧಾನವಾಗಿ ಕಾಲುಗಳನ್ನು ಇಳಿಸ್ಬೇಕಾಗತ್ತೆ. ಇಲ್ಲಿ ನಿಧಾನವಾಗಿ ಕೈ ಇಟ್ಕೊಂಡಿರ್ತಾರೆ. ನಿಧಾನವಾಗಿ ನೀವೇ ಏನು ಮಾಡ್ಬೇಕಂತಂದರೆ ಕಾಲುಗಳನ್ನು ತಳಗಡೆ ತೊಗೊಂಬರ್ಬೇಕಾಗತ್ತೆ. ಇದೇ ರೀತಿ ಅಭ್ಯಾಸ ಮಾಡಬೇಕಾಗತ್ತೆ. ಸರಳ ಮತ್ಸ್ಯಾಸನ. ಎರಡೂ ಕೈಗಳನ್ನು ಏನು ಮಾಡಬೇಕು, ಹಿಂದಗಡೆ ತೊಗೊಂಡು ಹೋಗಬೇಕು. ಕಿವಿ ಪಕ್ಕದಲ್ಲಿ ಇಟ್ಕೋಬೇಕು. ಎರಡೂ ಕೈಗಳನ್ನು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ತಲೆಯನ್ನು ಮೇಲ್ಗಡೆ ಎತ್ತಬೇಕು. ಸ್ಟಾರ್ಟಿಂಗ್ ಬಿಗಿನಿಂಗು ಕೈ ತೊಡೆ ಮೇಲೆ ಇಟ್ಕೊಳ್ಳೋದು ಬೇಡ, ಇಷ್ಟೇ ಇಡಲಿ. ಆ ನಂತರ ಕೆಲವೊಂದಿಷ್ಟು ಸಾರಿ ಮಾಡಿ ಅಭ್ಯಾಸ ಆದಾಗ ಈ ರೀತಿ ಮಾಡ್ಬೋದು. ಸರಿಯಾಗಿ ಉಸಿರಾಡಬೇಕು. ಉಸಿರಾಡಿ
ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಹೋಗಿ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬನ್ನಿ. ಉಸಿರಾಟದ ಕಡೆ ಗಮನ ಇರಬೇಕು. ಹೀಗೆ ನೀವು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಈ ಸರಿಯಾಗಿ ಉಸಿರಾಡಿಸ್ತಾ ಇದ್ದಾರೆ ನೋಡಿ, ಹೇಗೆ ಉಸಿರಾಡಿಸ್ತಾ ಇದ್ದಾರೆ ನೋಡಿ ಇಲ್ಲಿ, ಹಾಗೆ ನೀವು ಉಸಿರಾಡಿಸ್ತಾ ಹೋಗ್ಬೇಕು. ಇಲ್ಲಿ ಉಸಿರಾಡಿಸ್ತಾ ಇದ್ದಾರೆ ನೋಡಿ, ಹಾಗೆ ಉಸಿರಾಡಿಸ್ತಾ ಹೋಗ್ಬೇಕಾಗತ್ತೆ. 5 ಬಾರಿ ಉಸಿರಾಡಿಸಿದ ತಕ್ಷಣ ನಿಧಾನವಾಗಿ ಕೈಗಳನ್ನ ಹಿಂದ್ಗಡೆ ತೊಗೊಂಬಂದು ನೀವು ತಲೆಯನ್ನು ತಳಗಡೆ ಇಳಿಸಿ. ನೀವು ನಿಧಾನವಾಗಿ ತಲೆಯನ್ನು ಉಸಿರು ಬಿಡ್ತಾ ತಲೆಯನ್ನು ತಳಗಡೆ ಇಳಿಸಿ. ನಿಧಾನವಾಗಿ ಕೈಗಳನ್ನು ತಳಗಡೆ ತೊಗೊಂಬನ್ನಿ. ಮುಂದಿನ ಅಭ್ಯಾಸ ಏನು ಮಾಡೋಣ ಅಂತಂದರೆ ಚಕ್ರಾಸನ ಅಂತೇಳಿ. ಕಾಲುಗಳನ್ನು 2 ಫೋಲ್ಡ್ ಮಾಡ್ಕೊಳ್ಳಿ, ಉಸಿರು ಬಿಡ್ತಾ ಕಾಲುಗಳನ್ನು ಅಗಲಿಸಿ 2 ಕೈಗಳನ್ನು ಹಿಂದ್ಗಡೆ ತೊಗೊಂಬನ್ನಿ. ಕಿವಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಎಸ್. ಈಗ ಏನು ಮಾಡ್ಬೇಕಂತಂದ್ರೆ ಉಸಿರನ್ನು ತೆಗೆದುಕೊಳ್ತಾ ಸೊಂಟವನ್ನು ಮೇಲಕ್ಕೆ ಎತ್ತಬೇಕು. ಈ ರೀತಿ. ಈ ಯಾರಿಗೆ ಮಾಡ್ಲಿಕ್ಕೆ ಬರ್ತಾರೆ ಅವ್ರು ಮಾಡ್ತಾರೆ. ಸಪೋರ್ಟಿವ್ ಇರಬೇಕು. ಒಂದು ನಿಮ್ಮ ಜೊತೆ ಏನಿರಬೇಕು, ಯೋಗ ಚಿಕಿತ್ಸಕರು, ಯೋಗ ಥೆರಪಿಸ್ಟ್ ಅಂತ ನಾವು ಏನು ಕರಿತೀವಲ್ಲ, ಅವ್ರು ನಿಮ್ಗೆ ಒಟ್ಟಿಗೆ ಇಟ್ಕೊಂಡು ಮಾಡಬೇಕಾಗತ್ತೆ. ಅವ್ರು ನಿಮ್ಗೆ ಸಪೋರ್ಟ್ ಹಿಡಿದು ಮಾಡಿಸ್ತಾರೆ. ಹಾಗೇ ಮಾಡಬೇಡಿ. ಈಗ ಬಿಗಿನಿಂಗಲ್ಲಿ ಹೆಂಗೆ ಮಾಡ್ತಿರ್ತಾರೆ ಅಂದರೆ ತೋರಿಸ್ತೇನೆ ನೋಡಿ. ಮೇಲ್ಗಡೆ ಲಿಫ್ಟ್ ಮಾಡಿ, ಹಿಂಗೆ ಬಿಡ್ತಾ ಇರ್ತಾರೆ. ಈ ಲಿಫ್ಟ್ ಮಾಡಿ, ಹಿಂಗೆ ಕೆಡುತ್ತಾ ಇರ್ತಾರೆ. ಹೀಗೆ ಮಾಡ್ತಾ ಇರ್ತಾರೆ, ತೊಂದರೆ ಇಲ್ಲ. ಆದರೆ ನಿರಂತರವಾಗಿ ಹೀಗೆ ಆದರೂ ಅಭ್ಯಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಸಿ. ಅಂದರೆ ಇಲ್ಲಿ ಫ್ಲೆಕ್ಸಿಬಿಲಿಟಿ ಬರಬೇಕು. ಆಮೇಲೆ ಮತ್ತೆ ಹೀಗೆ ಬಿಡಿಸ್ತಿರ್ತಾರೆ. ಹೀಗೆ ಫಸ್ಟ್ ಅವ್ರಿಗೆ ಏನು ಮಾಡಿಸಿ, ಬರೀ ಮೇಲ್ಗಡೆ ಸ್ಟ್ರೆಚ್ ಮಾಡಿಸಿ ತಳಗಡೆ ತೊಗೊಂಬನ್ನಿ ಅಂತೇಳಿ ಹೀಗೆ 5 ಸಲ ಅಭ್ಯಾಸ ಮಾಡಿಸ್ಲಿಕ್ಕೆ ಹಚ್ಚಿ. ಇದು ಮಾಡಿಸಿದ ತಕ್ಷಣ ಏನಾರು ಮಾಡಿಸ್ಬೋದು, ನೀವು ಚಕ್ರಾಸನವನ್ನು ಅಭ್ಯಾಸ ಮಾಡಿಸ್ಬೋದು. ಈಗ ಮಾಡಿ 5 ಸಾರಿ ನಿಧಾನವಾಗಿ ತಳಗಡೆ ತೊಗೊಂಬನ್ನಿ. ಗುಡ್. ಕೈ ಸಪೋರ್ಟ್ ತೆಗೆದುಕೊಳ್ಬೇಕಾದ್ರೆ ಯಾರ ಸಪೋರ್ಟ್ ಇದ್ದರೆ ಹೀಗೆ ಸಪೋರ್ಟ್ ಇಟ್ಕೊಂಡು ಮಾಡಿಸುವಂಥದ್ದು. ಲಿಫ್ಟ್ ಮಾಡಬೇಕು ಮೇಲ್ಗಡೆ. ಎಸ್. 2 3 4 5 ಕೊನೆಯ ಬಾರಿ ಸಾಕು. ನಿಧಾನವಾಗಿ ತಳಗಡೆ ಕಾಲನ್ನು ಸ್ಟ್ರೆಚ್ ಮಾಡಿ, ನಿಧಾನವಾಗಿ 2 ಕಾಲುಗಳನ್ನು. ಈಗ ವಜ್ರಾಸನದಲ್ಲಿ ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ನಿಧಾನವಾಗಿ ವಜ್ರಾಸನ ಇರಲಿ. ಗುಡ್. ಈಗ ಯಾರಿಗೆ ರಾಜ್ಯ ಕಪೋತಾಸನ ಮಾಡ್ಲಿಕ್ಕೆ ಬರ್ತದೆ ಅವರು ರಾಜ್ಯ ಕಪೋತಾಸನ ಮಾಡಬಹುದು. ಯಾರಿಗೆ ಮಾಡ್ಲಿಕ್ಕಾಗಲ್ಲ ಸೂಕ್ತ ವಜ್ರಾಸನ, ಬ್ಯಾಕ್ವರ್ಡ್ ಸೂಕ್ತ ವಜ್ರಾಸನ ಮಾಡ್ಬೋದಾಗಿದೆ. ಈಗ ನಿಧಾನವಾಗಿ ಏನು ಮಾಡ್ಬೇಕಂತಂದರೆ, ಯಾರಿಗೆ ಮಾಡ್ಲಿಕ್ಕೆ ಆಗಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಈಗ ಕಾಲುಗಳನ್ನು ಅಗಲಿಸ್ಬೇಕು ಹಿಂದ್ಗಡೆ. ನಿಧಾನವಾಗಿ ಹಿಂಗೆ ತಳಗಡೆ ಕುಂಡಿಸ್ಬೇಕು. ನಿಧಾನವಾಗಿ ಏನು ಮಾಡ್ಬೇಕಂತ ತಳಗಡೆ ಈ ರೀತಿ ಸೈಡ್ ಮಲಗಿಸ್ಬೇಕು. ಅವ್ರನ್ನ ಇದು ಮಲಗಲಿಕ್ಕೆ ಆಗ್ತಾ ಇರೋದಿಲ್ಲ, ಅವರು ಹೀಗೆ ನಿಂತಿರ್ತಾರೆ. ಇಷ್ಟೇ ನಿಲ್ಲಿಸಿ ಫಸ್ಟ್ ಬಿಗಿನಿಂಗ್. ದೆನ್ ಮಾಡಿಸಿ ಆಮೇಲೆ ಸ್ವಲ್ಪ ದಿವಸ ಆದ ತಕ್ಷಣ ಈ ರೀತಿ ಮಲಗ್ತಾರೆ. ಕೈಗಳನ್ನು ಹಿಂದ್ಗಡೆ ಸ್ಟ್ರೆಚ್ ಮಾಡಿಸಿ ಈ ರೀತಿ ಮಲಗಿಸಿ ಬ್ರೀತಿಂಗ್ ಮಾಡಿಸಿ ಅವ್ರನ್ನ. ಈಗ ನೀವು ರಾಜಕಪೋತಾಸನ ಮಾಡಿ. ಈಗ ನೋಡಿ, ಕೆಲವು ಸಮಯಗಳಾದ ಮೇಲೆ, ಒಂದು 3-4 ತಿಂಗಳ ಕಂಟಿನ್ಯೂ ಪ್ರಾಕ್ಟೀಸ್ ಆದಮೇಲೆ ಈ ರೀತಿ ಮಾಡ್ಬೋದು. ನಾವು ಮಾಡಿಸಿದ್ದೇವೆ ಪ್ರಾಯೋಗಿಕವಾಗಿ ಕೂಡ, ಒಳ್ಳೆಯ ರಿಸಲ್ಟನ್ನು ನಮಗೆ ಸಿಕ್ಕಿದೆ. ಯಾವ ಪೇಷಂಟು ಏನೂ ಮಾಡಲಿಕ್ಕಾಗದೇ ಇರ್ತಕ್ಕಂಥವ್ರು ಈ ರೀತಿ ರಾಜಕಪೋತಾಸನ ಮಾಡಿದ್ದಾರೆ. ಕಾಲು ಕೂಡಿಸಿ, ಪಾದವನ್ನು ಕೂಡಿಸಿ, ಸರಿಯಾಗಿ ತಲೆ ಇಡಿಸಿ. ಎಸ್. ಈ ರೀತಿ ಸಾಧ್ಯವಾದರೆ ಮಂಡಿ ಕೂಡಿಸ್ಬೇಕು. ಇಲ್ಲಂತಂದರೆ ಹಾಗೆ ಮಾಡಿಸಿ, ಏನು ತೊಂದರೆ ಆಗಲ್ಲ. ಎಷ್ಟಾಗುತ್ತೆ ಅಷ್ಟೇ ಮಾಡಲಿ, ಆದರೆ ಮಾಡುವಂಥ ವಿಧಾನ ಸರಿಯಾಗಿರಬೇಕು. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಕೈಗಳನ್ನ ಚಕ್ರಾಸನ ರೀತಿಯಲ್ಲಿ ತಗೊಳ್ಳಿ. ನಿಧಾನವಾಗಿ ಸಪೋರ್ಟಿವ್ ಅಥವಾ ಈಗ ತಳಗಡೆ ಮಲಗಿ ಕೂಡ ಹೇಳ್ಬೋದು. ಕಾಲನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ ನಿಧಾನವಾಗಿ. ನಿಧಾನವಾಗಿ ಕಾಲನ್ನು ಸ್ಟ್ರೆಚ್ಗಳು ಮಾಡ್ಕೊಳ್ಳಿ. ಮುಂದ್ಗಡೆ ಸ್ಟ್ರೆಚ್ ಮಾಡಿ ಕಾಲನ್ನ 2. ಗುಡ್. ಈಗ ನಿಧಾನವಾಗಿ
ಬಿಗಿನಿಂಗಲ್ಲಿದ್ದವ್ರನ್ನ ಈ ರೀತಿ ಎಬ್ಬಿಸ್ಕೊಡಿ. ಅಂದರೆ ಅವ್ರ ಸಪೋರ್ಟಿವ್ ಭಾಳ ತುಂಬ ಅಗತ್ಯವಾಗಿರ್ತದೆ. ಕಾಲು ಕುಡಿಸಿ, ಕಾಲು ಮುಂದ್ಗಡೆ ಸ್ಟ್ರೆಚ್ ಮಾಡಿ. ಈಗ ಈ ರೀತಿ ಏನು ಮಾಡಬೇಕಂದ್ರೆ ಅಭ್ಯಾಸವನ್ನು ಮಾಡಿಸ್ಬೇಕಾಗತ್ತೆ. ಉಪವಿಷ್ಟ ಕೋಣಾಸನ, ಎರಡೂ ಕಾಲುಗಳನ್ನು ಏನು ಮಾಡ್ಬೇಕಂತಂದರೆ ಅಗಲಿಸಿ. ಈಗ ಸೈಡ್ ಈ ರೀತಿ ಅಗಲಿಸ್ಬೇಕು. ಇವ್ರಿಗೆ ಅಗಲಿಸಕ್ಕೆ ಆಗ್ತಾ ಇರೋದಿಲ್ಲ. ಬಿಗಿನಿಂಗ್ ಮಾಡೋರಿಗೆ ನೀವು ನಿಧಾನವಾಗಿ ನೀವೇ ಕಾಲುಗಳನ್ನು ಅಗಲು ಮಾಡಿಸ್ಬೇಕು. ಇಷ್ಟೇ ಸಾಕು, ಇಷ್ಟೇ ಬಂದ್ರೂ ಕೂಡ. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಗಳನ್ನ ಮೇಲ್ಗಡೆ ಎತ್ತಿ ನಿಧಾನವಾಗಿ ಉಸಿರು ಬಿಡ್ತಾ ಹೆಬ್ಬಳ್ಳನ್ನು ಕ್ಯಾಚ್ ಮಾಡ್ಕೋಬೇಕು 3 ಬೆರಳಲ್ಲಿ. ಇವು ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಲಿಕ್ಕೆ ಬರ್ತಾ ಇರೋದಿಲ್ಲ, ಇಷ್ಟೇ ಮಾಡ್ತಾರೆ. ಇಷ್ಟೇ ಮಾಡಿಸಿ ಪರವಾಗಿಲ್ಲ, ಆದರೆ ಬ್ಯಾಕ್ ಬೋನ್ನ ಸ್ಟ್ರೈಟ್ ಮಾಡಿಸಿ ಅವ್ರಿಗೆ. ಈ ರೀತಿ ಬ್ಯಾಕ್ ಬೋನ್ನ ಸ್ಟ್ರೈಟ್ ಮಾಡಿಸಿ. ಇಷ್ಟೇ ನಿಂತ್ಕೊಳ್ಳಿ ಅವರು. ಈ ರೀತಿ ಮಾಡಿಸೋದ್ರಿಂದ ಏನಾಗುತ್ತೆ, ತುಂಬ ಉಪಯುಕ್ತಕಾರಿಯಾಗಿರುತ್ತೆ. ಆಮೇಲೆ ಸ್ವಲ್ಪ ಒಂದು 2 ತಿಂಗಳ ಆದ ತಕ್ಷಣ ಈ ರೀತಿ ಪೇಷಂಟು ಮಾಡ್ಬೋದು. ಸರಿಯಾಗಿ ಉಸಿರಾಡಿಸಿ ತಲೆಯನ್ನು ಹಚ್ಚಬೇಕು. ಹಣೆಯನ್ನು ಹಚ್ಚಿ ಸರಿಯಾಗಿ ಉಸಿರಾಡಿಸ್ಬೇಕು. ಈಗ ನೋಡಿ ಏನು ವ್ಯತ್ಯಾಸ ಆಗುತ್ತೆ. ಗದ್ದವನ್ನು ಹಚ್ಚಿದಾಗ ಏನಾಗುತ್ತೆ, ತಲೆಯನ್ನು ಹಚ್ಚಿದಾಗ ಏನಾಗುತ್ತೆ ನೋಡಿ. ಗದ್ದ ಹಚ್ಚಿದಾಗ ಇಲ್ಲಿ ಡೂಮ್ ಆಗಿಬಿಡ್ತದೆ. ಈಗ ಡೂಮ್ ಆಗಿದೆ. ಈಗ ನೋಡಿ ಸ್ಟ್ರೇಟ್ ಅಲೈನ್ಮೆಂಟ್ ಬಂದ್ಬಿಡ್ತು. ಈಗ ಹೀಗೆ ಮಾಡಬೇಕು. ಆಸನ ಮಾಡುವ ವಿಧಾನವೂ ಭಾಳ ಇಂಪಾರ್ಟೆಂಟ್ ಆಗಿದೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ನಿಧಾನವಾಗಿ ಬೆರಳನ್ನು ಬಿಡಿ. ಉಸಿರು ಬಿಡ್ತಾ ಕೈಯನ್ನು ತಳಗಿಳಿಸಿ ಉಸಿರು ತೆಗೆದುಕೊಳ್ಳಿ. ಉಸಿರು ಬಿಡ್ತಾ ಕಾಲುಗಳನ್ನು ಕೂಡಿಸಿ ಸರಿಯಾಗಿ. ಇಲ್ಲ ಕೂಡಿಸ್ಲಿಕ್ಕೆ ಬರಲಿಲ್ಲ ಅಂತಂದರೆ ನೀವೇ ಸರಿಯಾಗಿ ಕೂಡಿಸ್ಲಿಕ್ಕೆ ಟ್ರೈ ಮಾಡಿ. ಈಗ ಬದ್ಧ ಕೋಣಾಸನ, ಎರಡೂ ಕಾಲುಗಳನ್ನು ಫೋಲ್ಡ್ ಮಾಡಿ ಹಿಂಬಡವನ್ನು ಪ್ರೆಸ್ ಮಾಡಿ. ಬಿಗಿನಿಂಗ್ ಮಾಡಬೇಕಾದಾಗ ಕಾಲನ್ನು ಫೋಲ್ಡ್ ಮಾಡಿ ಹಿಂಬಡವನ್ನು ಏನು ಮಾಡಬೇಕಂತಂದರೆ ನಿಮ್ಮ ಮೂಲಾಧಾರಕ್ಕೆ ಅವರು ಏನು ಮಾಡ್ತಾರೆ ಅಂತಂದರೆ ಎರಡೂ ಮೊಣಕಾಲವನ್ನು ಮೇಲ್ಗಡೆ ಲಿಫ್ಟ್ ಮಾಡ್ತಾರೆ. ಈ ರೀತಿ ತೊಂದರೆ ಇಲ್ಲ, ಇದೇ ರೀತಿ ಲಿಫ್ಟ್ ಮಾಡಲಿ. ಬರ್ತಾ 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 ಏನು ಆಗುತ್ತೆ ಅಂತಂದರೆ ಈ ರೀತಿ ವೈಡ್ ಆಗುತ್ತೆ. ಇಷ್ಟೇ ಫಸ್ಟ್ ಮಾಡಿರ್ತಾರೆ, ಇಷ್ಟೇ ನಿಲ್ಲಿಸಿ. ಇಷ್ಟೇ ನಿಲ್ಲಿಸಿ ಕೂಡ ಬ್ರೀತ್ ಮಾಡಿಸ್ಬೋದು. ಸ್ಟ್ರೈಟ್ ಕುಂಡ್ರಿ. ಇಷ್ಟೇ ಪೇಷಂಟ್ ಈ ರೀತಿ ಮಾಡ್ತಾ ಇರ್ತದೆ. ನೆಕ್ಸ್ಟ್ ಆಮೇಲೆ ಒಂದು ತಿಂಗಳು ಅಥವಾ 1.5 ತಿಂಗಳು ಆದ ತಕ್ಷಣ ತಾನೇ ಫ್ಲೆಕ್ಸಿಬಿಲಿಟಿ ಆಗಿ ಸ್ವಲ್ಪ ಈ ರೀತಿ ಸ್ಟ್ರೆಚ್ ಆಗುತ್ತೆ. ಉಸಿರಾಡಿಸ್ಬೇಕು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಈಗ ಕೈಗಳನ್ನು ರಿಲೀಸ್ ಮಾಡಿ ಉಸಿರು ತೆಗೆದುಕೊಳ್ತಾ ಕಾಲನ್ನು ಸ್ಟ್ರೆಚ್ ಮಾಡಿ. ನಿಧಾನವಾಗಿ ಕಾಲನ್ನು ಸ್ಟ್ರೆಚ್ ಮಾಡಿಸಿ. ಇಲ್ಲ ಬರಲಿಲ್ಲ ಅಂದರೆ ನೀವೇ ಕಾಲನ್ನು ಸ್ಟ್ರೆಚ್ ಮಾಡಿಸಿ. ಈ ರೀತಿ ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಎಪಿಲಿಪ್ಸಿಗೆ ಯಾವೆಲ್ಲ ಆಸನಗಳನ್ನು ಮಾಡಬೇಕಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳ ಅಭ್ಯಾಸ ಮಾಡೋಣ. ನಮಸ್ಕಾರ.